ಬಲರಾಮನ ದಿನಗಳು ಚಿತ್ರದ ಶುರು ಶುರು ಸಾಂಗ್ ಹಿಟ್ಟಾದಾಗಿಂದ ಸಿನಿಮಾದ ನಿರೀಕ್ಷೆಗಳು ಡಬಲ್ ಆಗಿದೆ. ಈ ಸಿನಿಮಾದಲ್ಲಿ ಏನೋ ಒಂದು ಮ್ಯಾಟರ್ ಇದೆ ಅಂತ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ಇವತ್ತು ಸಂಕ್ರಾಂತಿ ಹಬ್ಬದ ಸಂಭ್ರಮವನ್ನ ಇನ್ನೂ ಕೂಡ ಡಬಲ್ ಮಾಡೋದಕ್ಕೆ ಒಂದು ಮುದ್ದಾದ ಜೋಡಿ ನಮ್ಮ ಜೊತೆ ಜಾಯಿನ್ ಆಗಿದೆ. ಮಾತಾಡಿಸ್ತಾ ಹೋಗ್ತೀನಿ. ಶ್ರೇಯಸ್ ಅವರು, ಲೇಖಚಂದ್ರ ಅವರು ಮದುವೆ ಆದ್ಮೇಲೆ ನಮಗೆ ಸಿಕ್ಕಿರ್ಲಿಲ್ಲ, ಇವತ್ತು ಸಿಕ್ಕಿದ್ದಾರೆ. ಹಬ್ಬದ ವಾತಾವರಣ. ನಿಮ್ಮ ಮೊದಲ ಖುಷಿ ಹೇಳಿ ಸಂಕ್ರಾಂತಿ ಬಗ್ಗೆ. ಸಂಕ್ರಾಂತಿ ಎರಡು ವಿಚಾರ ಖುಷಿ. ಫಸ್ಟ್ ಥಿಂಗ್ ನ್ಯೂ ಮೆಂಬರ್ ಆ್ಯಡ್ ಆಗಿರೋದು ಲೈಫಲ್ಲಿ, ಅದೊಂದು ಸ್ಪಾರ್ಕ್. ಅಲ್ಲಿಂದ ಒಂದು ಏನೋ ಜೀವನ ಶೈಲಿನೇ ಬದಲಾಗಿದೆ. ಇನ್ನೊಂದು ಸಿನಿಮಾಗೆ ರಿಲೀಸ್ ರೆಡಿ ಇದೆ ನೆಕ್ಸ್ಟ್ ಮಂತ್ ಫೆಬ್ರವರಿಗೆ, ಅದೊಂದು ಖುಷಿ. ಲೇಖ ಅವರೇ, ಯಾರು ಎಳ್ಳು ಯಾರು ಬೆಲ್ಲ? ನಾನೇ ಎಳ್ಳು, ಅವರೇ ಬೆಲ್ಲ. ಯಾಕೆಂದ್ರೆ ಎಳ್ಳಲ್ಲಿ ಸ್ವಲ್ಪ ಕಲರ್ ಎಲ್ಲ ಇರುತ್ತಲ್ಲ, ನನ್ನ ಮೂಡ್ ಸ್ವಿಂಗ್ಸ್ ಹಂಗೆ ಆಗ್ತಾ ಇರುತ್ತೆ. ಪಾಪ ಅವ್ರು ಬೆಲ್ಲ ಸ್ವೀಟ್ ಆಗೇ ಇರ್ತಾರೆ ಯಾವಾಗ್ಲೂ. ಸೊ ನಾನೇ ಎಳ್ಳು, ಅವರೇ ಬೆಲ್ಲ. ನಿಮ್ಮನ್ನ ಹೀಗೆ ಬಿಟ್ಕೊಡಲ್ವಾ ಎಲ್ಲಾ ಸಂದರ್ಭದಲ್ಲೂ? ಎಲ್ಲ ರೀತಿಲೂ ಅಷ್ಟೇ, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ಯಾರ ಮುಂದೆನೂ ಬಿಟ್ಕೊಡಲ್ಲ. ಏನು ಕವರ್ ಅಪ್ ಮಾಡ್ತಾ ಇಲ್ಲ ತಾನೆ? ಇಲ್ಲ ನಿಜವಾದ ವಿಷಯ. ಶುರು ಸಾಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮಿಬ್ಬರಿಗೆ ಪರ್ಸನಲಿ ಎಷ್ಟು ಇಷ್ಟ ಆಯ್ತು? ನಿಮಗ್ ಬಂದಿರೋ ಅಂತ ಡೈರೆಕ್ಟ್ ರೆಸ್ಪಾನ್ಸ್ಗಳೇನು ಹಾಡಿನ ಬಗ್ಗೆ? ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನನಗೆ ಸ್ಟಾರ್ಟಿಂಗ್ ಇಷ್ಟ ಆಗಿರಲಿಲ್ಲ. ಬಿಕಾಸ್ ಒಂದು ಟ್ಯೂನ್ ಅಂತ ಕಳಿಸ್ತಾರಲ್ಲ, ಅಂದರೆ ಅದು ಅಂದರೆ ಯೂಶಲಿ ನಮಗೆ ಫಸ್ಟ್ ಪ್ರೊಡಕ್ಷನ್ಸ್ ಅಲ್ವಾ, ನಮಗೆ ಯೂಶಲಿ ಹೇಗೆ ವರ್ಕ್ ಆಗುತ್ತೆ ಟ್ಯೂನ್ಸು, ಲಿರಿಕ್ಸ್ ಹೇಗೆ ಕೂರುತ್ತೆ, ಅದಾದಮೇಲೆ ಮೀಟ್ರ್ ಹೇಗೆ ಕೂರುತ್ತೆ, ಔಟ್ಪುಟ್ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ನಾನು ಡೈರೆಕ್ಟ್ರ್ ಜೊತೆ ಅದೇ ವಾದ ಮಾಡ್ತಾ ಇದ್ದೆ, ಸರ್ ಸ್ಲೋ ಇದೆ ಸರ್, ಯಾಕೋ ಒಂದು ಸ್ವಲ್ಪ ನಾನು ಕನೆಕ್ಟೇ ಆಗ್ತಿಲ್ಲ ಸರ್ ಅಂತ. ಸ್ಟ್ರೆಸ್ ವರಿ ಮಾಡಬೇಡಿ, ಇದೊಂದು ಸಾಂಗ್ ನನಗೆ ಅಂತ ಬಿಟ್ಬಿಡಿ, ನಾನು ಇದನ್ನು ರೀಚ್ ಮಾಡ್ಕೊಡ್ತೀನಿ, ತುಂಬ ಚೆನ್ನಾಗಿದೆ ಬಿಟ್ಬಿಡಿ ಅಂತ ಹೇಳಿದ್ರು. ಅದಾದಮೇಲೆ ಗೊತ್ತಾಯಿತು ಬಸೊಬ್ರಿಗೂ ಇದು ಏನೋ 10 ಸಿನಿಮಾ ಮಾಡಿರೋರ್ಗು ಹೇಗೆ ವ್ಯತ್ಯಾಸ ಅಂದ್ಬಿಟ್ಟು ಅದೊಂದು ಸಾಂಗಲ್ಲಿ ನನಗೆ ಗೊತ್ತಾಯಿತು. ಬಟ್ ಭಾಳ ಚೆನ್ನಾಗಿದೆ. ಇವಾಗಂತೂ ರಿಪೀಟ್ ಮಾಡಾಗ್ಬಿಟ್ಟಿದೆ ಸಾಂಗ್ ಕಾರಲ್ಲಿ. ವಿನೋದ್ ಅವ್ರ ಜೊತೆ ಫೈಟರ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರಿ. ಇಲ್ಲಿ ಪ್ರಿಯಾ ಆನಂದ್ ಅವ್ರು ಇದ್ದಾರೆ. ಎಲ್ಲೋ ಒಂದು ಕಡೆ ಅನ್ನಿಸ್ತಾ, ಸ್ವಲ್ಪ ಆರ್ಟಿಸ್ಟ್ಗೆ ಯಾವಾಗ್ಲೂ ಇರುತ್ತೆ, ಆ ಕ್ಯಾರೆಕ್ಟರ್ ನಾನು ಇದ್ದಿದ್ರೆ ಹೆಂಗಿರೋದು ಅಂತ ಯಾವ್ದಾದ್ರು ಒಂದು ಮೂಮೆಂಟ್ ಅಲ್ಲಿ ಗ್ಲಿಮ್ಸ್ ನೋಡಿದಾಗ ಅನ್ನಿಸ್ತಾ? ಇಲ್ಲ ಖಂಡಿತ ಇಲ್ಲ. ಎಲ್ಲದಕ್ಕಿಂತ ದೊಡ್ಡ ಪಾತ್ರ ನಮ್ಮ ಪ್ರೊಡ್ಯೂಸರ್, ನನ್ನ ಹಸ್ಬೆಂಡ್ಗೆ ಸಪೋರ್ಟಿವ್ ಆಗಿ ನಾನು ಈ ಸಿನಿಮಾದಲ್ಲಿ ನಿಂತಿದ್ದೀನಿ. ಆ ಫೀಲ್ ಬರೋದಕ್ಕೆ ಖಂಡಿತ ಚಾನ್ಸೇ ಇಲ್ಲ. ಸೊ ಪ್ರಿಯಾ ಅವರು ಆಪ್ಟ್ ಆಗಿದ್ದಾರೆ ಈ ಪಾತ್ರಕ್ಕೆ. ಸೊ ನಾನು ಅದನ್ನೇ ಹೇಳ್ತಾ ಇದ್ದೆ ಅವರಿಗೆ. ಆ್ಯಕ್ಚುಲಿ ಡೈರೆಕ್ಟಾಗಿ ನೋಡಿದಾಗ ಹಂಗೆ ಅನ್ಸಲ್ಲ, ಅವ್ರು ತುಂಬ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ಕೊತಾರೆ. ಬಟ್ ಸಿನಿಮಾದಲ್ಲಿ ಶಿ ಲುಕ್ಸ್ ವೆರಿ ಮೆಚೂರ್, ಶಿ ಲುಕ್ಸ್ ವೆರಿ ಪ್ರಿಟಿ. ಹೇರ್ ಸ್ಟೈಲ್ ಅವರಿಗೆ ನ್ಯಾಚುರಲ್ ಆಗಿರೋದಕ್ಕೂ ಸ್ವಲ್ಪ ವೇವ್ ಕರ್ಲ್ ಥರ ಎಲ್ಲ ಮಾಡಿ ಚೇಂಜ್ ಮಾಡಿದ್ದಾರೆ. ಆ ಟ್ರೆಡಿಷ್ನಲ್ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅವರೇ ಆ ಪಾತ್ರಕ್ಕೆ ಸರಿಯಾಗಿರೋದು. ಅದನ್ನು ನಾನು ಅನ್ಕೊಳ್ಳೋಕೆ ಆಗೋದಿಲ್ಲ. ಏಕೆಂದರೆ ನಮ್ಮದೇ ದೊಡ್ಡ ಜವಾಬ್ದಾರಿ ಇದೆ ಸಿನಿಮಾ ಮೇಲೆ. ಸೊ ನಾನು ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದೀನಿ, ಬಟ್ ಎಲ್ಲದಕ್ಕಿಂತ ದೊಡ್ಡ ಕೆಲಸ ಪ್ರೊಡ್ಯೂಸರ್ ಕೆಲಸ ಸರ್. ನಿಜ ಹೇಳ್ತಾ ಇದ್ದೀನಲ್ಲ, ನಾವು ಬರ್ತೀವಿ, ಕೆಲಸ ಮಾಡ್ತೀವಿ, ಪೇಮೆಂಟ್ ತೊಗೊತೀವಿ, ಹೋಗ್ತೀವಿ. ಬಟ್ ಆ ಪ್ರಾಸೆಸ್ಸಲ್ಲಿ ಪ್ರೊಡ್ಯೂಸರ್ ಹಿಂದೆಯಿಂದ ಅದು ಎಷ್ಟು ರೆಡಿ ಮಾಡ್ಕೊಬೇಕು, ಯಾರ್ಯಾರಿಗೆ ಏನೇನು ಹೇಳಬೇಕು, ಏನೇನು ಕೇಳಿಸ್ಕೊಬೇಕು. ನನಗೆ ಇಷ್ಟು ವರ್ಷ ಕೆಲಸ ಮಾಡಿದ್ರು ನನಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಅಯ್ಯೋ, ಇಷ್ಟೊಂದೆಲ್ಲ ಪ್ರೆಷರ್ ಆಗುತ್ತೆ, ಇಷ್ಟೊಂದೆಲ್ಲ ಇದಾಗುತ್ತೆ. ಖುಷಿ ಏನು ಅಂತಂದರೆ, ನಾನು ಯಾವ ಪ್ರೊಡ್ಯೂಸರ್ಗೂ ತೊಂದರೆ ಕೊಟ್ಟಿಲ್ಲ. ನನ್ನ ಹಸ್ಬೆಂಡ್ದು ಕಷ್ಟ ನೋಡಿದ್ಮೇಲೆ ನನಗೆ ಖುಷಿಯಾಗಿದ್ದೆ, ನನ್ನ ಮೇಲೆ ನನಗೆ ಪ್ರೌಡ್ ಅನಿಸಿದ್ದೇನು ಅಂದರೆ, ನಾನು ಯಾವ ಪ್ರೊಡ್ಯೂಸರ್ಗೂ ಇದುವರೆಗೂ ಯಾವ ಹಿಂಸೆನೂ ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ. ಸೊ ನಾನೇನು ಹೇಳೋದು ಅಂದರೆ, ಪ್ರೊಡ್ಯೂಸರ್ಸ್ ನಿಮ್ಮನ್ನು ಬೆಳೆಸೋದಕ್ಕೆ, ನಿಮ್ಮನ್ನು ಜನಕ್ಕೆ ತೋರಿಸೋದಕ್ಕೆ ಅವ್ರ ದುಡ್ಡನ್ನ, ಅವ್ರು ಕಷ್ಟಪಟ್ಟಿರೋ ದುಡ್ಡನ್ನ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಲಾಭ ಬಂದರೂ ಬಂತು, ಇಲ್ಲ ಅಂದ್ರೂ ಇಲ್ಲ. ಹಾಕಿರೋ ದುಡ್ಡು ಕೆಲವೊಂದ್ಸರಿ ಬಂದರೂ ಬಂತು, ಹೋದ್ರೂ ಹೋಯ್ತು ಅಲ್ವಾ. ಬಟ್ ಅದರಿಂದ ಮಾಡ್ಕೊಡೋ ಹೆಸರು ನಿಮಗೆ ಉಳಿದೇ ಉಳಿಯುತ್ತೆ. ಕಡೆಯವರೆಗೂ ನೀವು ಆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂತೀರಾ ಅಲ್ವಾ. ಸೊ ಅದೊಂದು ಕಟಸಿ, ಅದೊಂದು ಇದನ್ನ ಪ್ರೊಡ್ಯೂಸರ್ಸ್ ಮೇಲೆ ಎಲ್ಲ ಆರ್ಟಿಸ್ಟ್ಗಳು ಇಟ್ಕೊಬೇಕು ಅಂತ ನಾನು ಆರ್ಟಿಸ್ಟ್ ಆಗಿ ಕೇಳ್ಕೊತೀನಿ. ಶ್ರೇಯಸ್ ಸರ್, ನೀವು ಒಂದು ಮೂಮೆಂಟ್ ಅಲ್ಲಿ ಜಾಣತನ ಯೂಸ್ ಮಾಡ್ಲಿಲ್ಲ. ಏನಕ್ಕೆ ಗೊತ್ತಾ? ಇವ್ರನ್ನ ಕಾಸ್ಟ್ ಮಾಡಿದ್ರೆ ಪೇಮೆಂಟ್ ಕೊಡೋ ಅಗತ್ಯನೇ ಇರ್ತಾ ಇರ್ಲಿಲ್ಲ. ಇಲ್ಲ ಅಂದರೆ ಲೇಖ ಅವ್ರು ಹೇಳಿದಾಗ ಹೇಗೆ ಅಂದರೆ, ಕೆಲವೊಂದು ಸಿನಿಮಾದಲ್ಲಿ ಬ್ಯುಸಿ ಇದ್ರು ಅವರು. ಪ್ರಿಯಾ ಸೆಲೆಕ್ಷನ್ ಅಂತ ಬಂದಾಗ ನಮಗೂ ಅದೇ ಈ ಕ್ಯೂಟ್ನೆಸ್, ಈ ಥರದ್ದು ಒಂದು ಆ್ಯಕ್ಟರ್ಸ್ ಇಟ್ಕೊಂಡು ಹೇಗೆ ನಾವು ಅಷ್ಟು ಮೆಚೂರ್ಡ್ ಕ್ಯಾರೆಕ್ಟರ್ ಔಟ್ಪುಟ್ ತೆಗಿಯೋದು. ಆಮೇಲೆ ತುಂಬ ಅವ್ರದ್ದು ಪರ್ಫಾರ್ಮೆನ್ಸ್ ಆಗೇ ಇದೆ. ಆಮೇಲೆ ಒಂದು ಸ್ವಲ್ಪ ಈ ಹೃದಯ ಎಲ್ಲ ಕುಗ್ಸೋ ಅಂಥದ್ದು ಲಾಸ್ಟ್ 10 ಮಿನಿಟ್ಸ್ ಅಂತೂ ಹೀರೋಯಿನ್ ಪರ್ಫಾರ್ಮೆನ್ಸ್ ಅಂತೂ ಎಲ್ಲರ ಮನಸ್ಸಲ್ಲಿ ಕೂತ್ಕೊಳ್ಳೋವಂಥದ್ದು. ಈ ಸಿನಿಮಾ ಲಾಸ್ಟ್ ಎಂಡ್ ಕಾರ್ಡ್ಸ್ ಹೋದ್ರೂ ಒಂದು 10 ನಿಮಿಷ ಲೈಟ್ ಹಾಕಲಿಲ್ಲ ಅಂದರೆ ಸಾಕು ಅನ್ನೋ ಥರದವ್ರಿಬ್ಬರು ಪರ್ಫಾರ್ಮೆನ್ಸ್ ಆಗಿದೆ ಅದು. ಸೊ ಅದೆಲ್ಲ ನೋಡಿದ್ಮೇಲೆ ಐ ಆಮ್ ವೆರಿ ಹ್ಯಾಪಿ. ಲೇಖ ಅವರೇ, ಪ್ರೊಡ್ಯೂಸರ್ ಬಾಯಲ್ಲಿ ಒಂದು ಸಿನಿಮಾದ ಬಗ್ಗೆ ಹೊಗಳಿಕೆ ಮಾತು ರಿಲೀಸ್ ಆಗೋದಕ್ಕಿಂತ ಮುಂಚೆ ಬರೋದು ಇಟ್ಸ್ ನಾಟ್ ಅನ್ ಈಸಿ ಥಿಂಗ್. ಶುರು ಸಾಂಗ್ ಲಾಂಚ್ ಅಲ್ಲಿ ಸ್ಟೇಜ್ ಮೇಲೆ ಪ್ರೊಡ್ಯೂಸರ್ ಬಾಯಲ್ಲಿ ಒಂದು ಮಾತು
ಬರುತ್ತೆ, ಇಟ್ ಗೋನ ಬಿ ಎ ಹಿಟ್ ಅಂತ. ಹೌದು. ಈ ಸಿನಿಮಾ ನಿಜವಾಗ್ಲೂ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅಂತ ಆ ಆತ್ಮವಿಶ್ವಾಸ ಹೇಗೆ ಕಾಣಿಸುತ್ತೆ ಒಬ್ಬ ಸಿನಿಮಾ ಪ್ರೇಮಿಯಾಗಿ? ಸಿನಿಮಾ ಇವಾಗ ಬರ್ತಾ ಇರೋ ಸಿನಿಮಾಗಳು ಅಂದ್ರೆ ಅದೊಂದು ರೇಂಜ್ ಫಿಕ್ಸ್ ಆಗ್ಬಿಟ್ಟಿದೆ. ನಮ್ದು ಕಾಂತಾರ, KGF ಎಲ್ಲ ಹಂಗೆ ಒಂದು ಬಜೆಟ್ ವೈಸ್ ನಾನು ಹೇಳ್ತಾ ಇರೋದು ಅಲ್ವಾ. ಸೊ ಇವಾಗ ಬರ್ತಾ ಇರೋ ಸಿನಿಮಾಗಳು ಕಮರ್ಷಿಯಲ್ ಆಗಬೇಕು, ಕಮರ್ಷಿಯಲ್ ಆಗಿ ಎಲಿಮೆಂಟ್ಸ್ ಬೇಕು ಅಂತ ತುರ್ಕಿ ಏನೋ ಮಾಡಕ್ ಹೊರಟಿದ್ದಾರೆ. ಅದ್ರಲ್ಲಿ ಕೆಲವೊಂದಿಷ್ಟು ಸಿನಿಮಾಗಳು ತುಂಬಾ ಚೆನ್ನಾಗಿ, ಈಗ ಸ್ಮಾಲ್ ಬಜೆಟ್ ಅದು ಸೂಫ್ರಮ್ಸೋ ಎಲ್ಲೋ ಹೋಯ್ತು. ಸೊ ಈ ಜಾನರೇ ಬೇರೆ. ನಾನೇ ಕಳೆದ ಒಂದು 10 ವರ್ಷಗಳಿಂದ ನಾನು ಈ ಜಾನರ್ ಸಿನಿಮಾನೇ ನೋಡಿಲ್ಲ. ತುಂಬಾ ಫ್ರೆಶ್ ಅಂತ ಅಲ್ಲ, ನಮ್ಮ ಹಳೇದನ್ನೇ ಎಲ್ಲ ನೆನಪಿಸುವಂತ ಪ್ರಯತ್ನ ಇದರಲ್ಲಿದೆ. ಬಟ್ ಈ ಜಾನರು, ಈ ತರ ಸಿನಿಮಾಟೋಗ್ರಫಿ, ಈ ತರ ಒಂದು ಫಿಲ್ಮ್ ಮೇಕಿಂಗ್ ನನಗೇನೆ, ಇದು ನಮ್ಮ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ, ತುಂಬಾ ಅಂದ್ರೆ ತುಂಬಾ ಫ್ರೆಶ್ ಆಗಿದೆ. ಖಂಡಿತವಾಗ್ಲೂ ಅಕಸ್ಮಾತ್ ನಮ್ಮ ಅದೃಷ್ಟ ಚೆನ್ನಾಗಿದ್ದು ಸಿನಿಮಾ ತುಂಬಾ ಚೆನ್ನಾಗಿದೆ, ಜನಕ್ಕೆ ರೀಚ್ ಆಗಿ ಅದು ಒಬ್ಬರಿಂದ ಒಬ್ಬರಿಗೆ ಮೌತ್ ಸ್ಪ್ರೆಡ್ ಆಗೋ ತರ ಆದ್ರೆ ಡೆಫಿನೆಟ್ಲಿ ಈ ವರ್ಷದ ಸೂಪರ್ ಹಿಟ್ ಸಿನಿಮಾ ನಮ್ಮ ಸಿನಿಮಾ ಬಲರಾಮ ಆಗುತ್ತೆ ಖಂಡಿತ. ಕೊನೆಯದಾಗಿ ಸಂಕ್ರಾಂತಿಯ ಶುಭ ಗಳಿಗೆಯಲ್ಲಿ ಕೂತಿದ್ದೀವಿ. ಒಂದು ಒಳ್ಳೆ ಕೆಲಸ ಶುರುವಾಗೋದಕ್ಕೆ ಹಬ್ಬ ಒಂದೊಂದ್ಸಲ ಗ್ರೀನ್ ಸಿಗ್ನಲ್ ಆಗೋ ಚಾನ್ಸಸ್ಗಳು ಇರುತ್ತಂತೆ. ಫೆಬ್ರವರಿಯಲ್ಲಿ ರಿಲೀಸ್ಗೆ ರೆಡಿ ಆಗ್ತಾ ಇದ್ದೀರಾ ಅಂತ ಗೊತ್ತಾಯಿತು. ಕನ್ನಡ ಪ್ರೇಕ್ಷಕರಿಗೆ ಕೊನೆಯದಾಗಿ ಏನು ಹೇಳ್ತೀರಾ? ಸರ್, ನಾನು ಆ್ಯಸ್ ಪ್ರೊಡ್ಯೂಸರ್ ಏನು ಕಷ್ಟಪಡಬೇಕೋ ಪಡ್ತೀನಿ. ಅಂದರೆ ಈಗ ಜನಕ್ಕೆ ಹೇಗೆ ರೀಚ್ ಮಾಡಬೇಕು ಅಂದರೆ ನಿಮ್ಗಳ ಮುಖಾಂತರ. ನಾವು ಎಷ್ಟೇ ಹೇಳಿದ್ರು ಎಂಡ್ ಆಫ್ ದಿ ಡೇ ರಿಸಲ್ಟ್ ಕೊಡೋದೇ ಆಡಿಯನ್ಸ್. ಇವತ್ತು ನಾನು ಏನು ಹೇಳ್ಬೋದು, ಎಷ್ಟು ಖರ್ಚು ಮಾಡಿದ್ದೀನಿ, ಆ ರೀತಿಲಿ ಮಾಡಿದ್ದೀನಿ, ಇಷ್ಟ ಆಗುತ್ತೆ, ಡೆಫಿನೆಟ್ಲಿ ಎಷ್ಟೊಂದು ಅಶ್ಯೂರೆನ್ಸ್ ಕೊಡ್ಬೋದು ನಾನು. ಬಟ್ ಜನಗಳಿಗೆ ನಾವು ಫೀಡ್ ಮಾಡೋಕ್ಕಾಗಲ್ಲ. ನೀವು ಹೀಗೆ ನೋಡಬೇಕು, 3 ಸತಿನೇ ನೋಡಬೇಕು ಅಂತ ಹೇಳೋಕ್ಕಾಗಲ್ಲ. 3 days ಸರ್, ನಾನು ಪ್ರಮೋಟ್ ಸಿನಿಮಾ ಹೇಗೆ ಮಾಡಬೇಕು ಅದು ಓಪನಿಂಗ್ ಸಿಗುತ್ತೆ. ನಾನು 4th ಡೇಯಿಂದ ನ್ಯೂಟ್ಲ್ ಆಗಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಸಿನಿಮಾ ನೋಡಿದ್ದೀನಿ. 4th ಡೇಯಿಂದ ಮೌಟ್ ಅಲ್ಲೇ ಸಿನಿಮಾ ಹೋಗುತ್ತೆ ಅನ್ನೋದು ಓವರ್ ಕಾನ್ಫಿಡೆನ್ಸ್ ಇದೆ ನನಗೆ. ಇಬ್ಬರ ಪಯಣಕ್ಕೆ ಒಂದು ಸುಖಕರ ದಾರಿ ಓಪನ್ ಆಗಲಿ. ಸಂಕ್ರಾಂತಿ ಒಂದು ಹೊಸ ಖುಷಿ ಕೊಡಲಿ. ರಿಲೀಸ್ ದಿನ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಇವಿಷ್ಟು ಕೂಡ ಸಂಕ್ರಾಂತಿ ಸಂಭ್ರಮದ ಬಲರಾಮನ ದಿನಗಳ ಮಾತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್, ಮಂಡ್ಯ.